ಆತ್ಮೀಯ ವೀಕ್ಷಕರೇ, ನೆಲಮುಗಿಲು ಟಿವಿಗೆ ವಿಶೇಷವಾದಂಥ ಸ್ವಾಗತ. ಇವತ್ತು ನಾನು ನಿಮ್ಮೊಂದಿಗೆ ಒಂದು ವಿಶೇಷವಾದಂತಹ ಅಂಗಡಿ ಮುಂದೆ ಇದ್ದೀನಿ. ಅದು ಬೇರೆ ಯಾವುದಲ್ಲ, ವಿಜಯಪುರದ ಸುಪ್ರಸಿದ್ಧ ಮಿಠಾಯಿ ಚಿಕ್ಕ ವೀರಣ್ಣ ಸ್ವೀಟ್ಸ್ ಅಂತ. ನಮ್ಮ ಜೊತೆ ನಮ್ಮ ನೆಲಮುಗಿಲು ಟಿವಿಯ ಕರ್ತೃ ಗಣೇಶ್ ಬಿ ಎನ್ ಅವರಿದ್ದಾರೆ. ಅವರು ನಟರು, ನಿರ್ದೇಶಕರು, ಬರಹಗಾರರು ಎಲ್ಲ. ಗಣೇಶ್ ಅವರೇ ನಮಸ್ಕಾರ ನೆಲಮುಗಿಲು ಟಿವಿಗೆ. ವಿಮಲ್ ಅವರೇ ಹೇಳಿ. ನೀವು ದೇವನಹಳ್ಳಿಯಲ್ಲಿ ಇದ್ದೀರಿ? ಹಾಂ, ದೇವನಹಳ್ಳಿಯಲ್ಲಿ ಇದ್ದೀವಿ. ಹೌದು. ಹೈವೇಯಿಂದ 1 ಕಿಲೋಮೀಟರ್ ಒಳಗಡೆ. ಹೈವೇಯಿಂದ 1 ಕಿಲೋಮೀಟರ್ ಒಳಗಡೆ. ಹಾಂ, ಓಕೆ. ವಿಜಯಪುರನೂ ಅಲ್ಲಿ ಸ್ವೀಟ್ ಫೇಮಸ್ಸು, ಚಿಕ್ಕಬಳ್ಳಾಪುರನೂ ಫೇಮಸ್ಸು. ಹಾಗೆ ದೇವನಹಳ್ಳಿಯಲ್ಲಿ ಚಿಕ್ಕ ವೀರಣ್ಣ ಅವ್ರ ಸ್ವೀಟ್ ಅಂಗಡಿ ಅಂದರೆ ಸಿಕ್ಕಾಪಟ್ಟೆ ಪ್ರಸಿದ್ಧ. ಓಕೆ. ಇದು 1940 ಶುರುವಾಗಿರೋದು. 1940. ಇನ್ನೊಂದು 13-14 ವರ್ಷ ಆದರೆ ಸೆಂಚುರಿ. ಓ, ಸೂಪರ್ ಸೂಪರ್. ಸೊ ವಿಜಯಪುರದ ಸುಪ್ರಸಿದ್ಧ ಮಿಠಾಯಿ ಚಿಕ್ಕ ವೀರಣ್ಣ ಸ್ವೀಟ್ಸ್ಗೆ ಸ್ವಾಗತ. ಎಂಟ್ರಿ ಆಗ್ಲಾ? ಬನ್ನಿ. ಓಕೆ ಓಕೆ. ಡೆಮೋ ಮಾಡಲಿಕ್ಕೆ. ಓಕೆ. ಮೆದುಳನೆ ತಿಂತೀನಿ. ಬಣ್ಣ ನೋಡಿ, ನಿಜವಾಗ್ಲೂ ಚೆನ್ನಾಗಿದೆ. ಬಣ್ಣ ನೋಡಿ. ಆಮೇಲೆ ಮೆದುತ್ವ ನೀವು ತಿಂದೆ ನೋಡಬೇಕು. ನಾನು ತಿಂದೆ ನೋಡಿ. ಕೂಡ ನೀವೇ ತಿಂದು ತಿಂದೆ ನೋಡ್ತೀನಿ. ಎದುರೊಳಗೆ ಒಂದು ಸ್ವಲ್ಪ ತಿಂತೀನಿ. ಹಾಂ, ಹೆಂಗಿದೆ ಮಜಾ? ತುಪ್ಪ, ಹಾಂ, ಕಡ್ಲೆ ಹಿಟ್ಟು ಹ್ಞೂ, ಮತ್ತು ಸಿಹಿ ಅಂಶ ಇದೆಯಲ್ಲ, ಓಕೆ, ಒಂದಕ್ಕೊಂದು ಮೂರು ಸೇರಿ ಹದವಾಗಿರ್ಬೇಕಾಗುತ್ತೆ. ಹಾಂ ಹಾಂ ಹಾಂ. ಆಮೇಲೆ ಹ್ಞೂ, ತುಂಬಾ ಮೆತ್ತಿಗಿದ್ರು ಚೆನ್ನಾಗಿರಲ್ಲ, ತುಂಬಾ ಹಾರ್ಡ್ ಇದ್ರೂ ಕಷ್ಟ ಆಗುತ್ತೆ. ಹಾಂ ಹಾಂ ಹಾಂ. ಇದು ಈಗ ನೀವು ತಿಂತಿರೋದೇನು? ಮೈಸೂರು ಪಾಕ್. ಮೈಸೂರು ಪಾಕ್. ಓಕೆ ಓಕೆ. ಅದು 840 ರೂಪಾಯಿ kg. ಇಲ್ಲಿ? ಓಕೆ. ಇಲ್ಲಿ ಅನ್ನೋದಲ್ಲ, ಇಲ್ಲೇ. ಓಕೆ ಓಕೆ. 840 ರೂಪಾಯಿಗೆ ಏನು ಸಿಗುತ್ತೆ ಅಂತ ನೀವು ಒಂದ್ಸಲ 1 kg ತೊಗೊಂಡೋಗಿ ತಿಂದ್ಬಿಟ್ಮೇಲೆ ನೀವೇ ಬರ್ತೀರಿ. ಓಕೆನಾ? ಓಕೆ. ಇನ್ನೊಂದು ಪೀಸ್ ತಿನ್ಬೇಕು ಅನಿಸ್ತಿದೆ. ಹಾಂ, ಬಣ್ಣ ನೋಡಿದ್ಮೇಲೆ, ರುಚಿ ನೋಡಿದ್ಮೇಲೆ ಪೂರ್ತಿ ತಿನ್ಬೇಕು ಅನಿಸ್ತಿದೆ. ಈಗ ಆಗಲ್ಲ, ಅಷ್ಟೊಂದು ಬೇಡ. ಆಯಿತು. ಈಗ ನಿಜವಾಗ್ಲೂ ಸಖತ್ತಾಗಿದೆಯಾ? ನಿಮಗೆ ಮೊದಲೇ ಒಂದು ಅನುಭವ ಇತ್ತು, ಅದ್ರ ಜೊತೆಗೆ ಈಗಲೂ ತಿಂತಾ ಇದ್ದೀರಾ? ಸೊ ನೀವೇ ಸಜೆಸ್ಟ್ ಮಾಡಿದ್ರಿ ಈಗ ಈ ಅಂಗಡಿ ಮಾಡ್ಕೊಂಡು? ಚಂದನದಲ್ಲಿ ಓಕೆ. ಯಾಕಂದ್ರೆ 10 ವರ್ಷ ಹ್ಞೂ, ಇದೆಲ್ಲ ಇಂಟರ್ವ್ಯೂಗಳ ಮೇಲೆ ಬಂದಾಗಿಂದನೂ ಇದನ್ನು ಮಾಡ್ತಾ ಇದ್ದೀನಿ. ಬಾದಾಮ್ ಹಲ್ವಾ ಸ್ಪೆಷಲ್ ಇದೆ. ಇದೇನು ಸರ್? ಬಾದಾಮ್ ಹಲ್ವಾ ಅಂತ. ಬಾದಾಮ್ ಹಲ್ವಾ. ಓಕೆ ಓಕೆ. ಬಾದಾಮಿ ಕೈ ನಿಲ್ಲಿಸಿ ಒಂದು ನಿಮಿಷ. ಕೃತಕವಾದ ಬಣ್ಣಗಳ ಬಳಕೆ ಇಲ್ಲ. ಹಾಂ, ನ್ಯಾಚುರಲ್, ಮನೇಲಿ ಮಾಡೋದ ಹಾಗೆ ಸಹಜವಾಗಿ. ಓಕೆ ಓಕೆ. ನಿಮ್ಮ ಅಜ್ಜಿನೋ ನಿಮ್ಮಮ್ಮನೋ ನಮ್ಮಮ್ಮನೋ ಯಾರು ಮಾಡೋದ ಹಾಗೆ ಇದೆ. ಇದು ನಿಮ್ಮದೇ ಒಂದು ಇದು? ಹೌದು ಸರ್. ಸೂಪರ್ ಸೂಪರ್. ಸರ್ ಇದೊಂದು ಫೋಟೋ ಹೇಳ್ಬಿಡಿ, ಫೋಟೋದ ಬಗ್ಗೆ. ಹೇಳ್ತಾರೆ ಅವರೇನೆ. ಎಷ್ಟು ಅದ್ಭುತ ಇದು. 1940ನೇ ಇಸ್ವಿಲಿ ತೆಗೆದಿರೋ ಫೋಟೋ ಇದು. ಓ, ಅದ್ಭುತ ಸರ್. ಇದು ಶಿಡ್ಘಟ್ಟ ಹೋಗೋ ರೋಡಲ್ಲಿ ಮೇಲೂರು ಅಂತ ಬರುತ್ತೆ. ಎಲ್ಲಿ ಎಲ್ಲಿ ಎಲ್ಲಿ? ಮೇಲೂರು ಅಂತ. ಹಾಂ, ಆ ರೋಡ್ ಅಲ್ಲಿ ಆ ಊರಿಗೆ ಜಾತ್ರೆಯಲ್ಲಿ ತೆಗೆದಿರೋ ಫೋಟೋ ಇದು 1945. ಅಲ್ಲಿ ನೀವು ಶಾಪ್ ಇಟ್ಟಿದ್ರಿ? ಹೌದು. ಇವ್ರು ಇವ್ರು ಚಿಕ್ಕ ವೀರಣ್ಣ ಅಂತಿದ್ರೆ. ಹಾಂ, ಅವರೇನಾ? ಇವರ ದೊಡ್ಡ ಮಗ ಇವ್ರು ಬಂದು. ಓಕೆ. ಇವರ ತಮ್ಮ ಮತ್ತೆ ಡಾಕ್ಟರ್ ಇದ್ದಾರಲ್ಲ, ಓಕೆ ಓಕೆ. ಅಪ್ಪ ಅಂತ. ಓಕೆ ಓಕೆ ಓಕೆ. ಇದು ಬಂದು 1940ರಲ್ಲಿ ತೆಗೆದಿರೋಂಥ ಫೋಟೋ. 1940ರಲ್ಲಿ ಪ್ರಾರಂಭ, ಶತಮಾನೋತ್ಸವ ಆಲ್ರೆಡಿ. 14-15 ವರ್ಷ ಇರೋದೇ ಸೆಂಚುರಿ. ಓ, ಸೂಪರ್ ಸೂಪರ್. ಈಗ ಏನು ಅನ್ಸುತ್ತೆ ಈ ಸ್ವೀಟ್ ಸ್ಟಾಲಲ್ಲಿ? ಏನು? ಇವರಿಗೆ ಹ್ಞೂ, ಏನು ಖುಷಿ ಪಡುತ್ತೆ ವ್ಯಾಪಾರಕ್ಕೆ? ವ್ಯಾಪಾರ ಮಾಡಿ ನಿಮ್ಮಂಥವ್ರು ಎಲ್ಲ ಬರ್ತಾರೆ, ನಮಗೂ ಒಂಥರ ಖುಷಿ ಆಗುತ್ತೆ. ಒಳ್ಳೆ ಕಸ್ಟಮರ್ಸ್ ಬರ್ತಾರೆ, ಒಳ್ಳೆ ರೆಸ್ಪಾನ್ಸ್ ಕೊಡ್ತಾರೆ ನಮ್ಗೆ. ನಾವು ಅವ್ರು ಎಷ್ಟು ಚೆನ್ನಾಗಿ ಮಾತಾಡೋದು, ನಾವು ಅಷ್ಟು ಚೆನ್ನಾಗಿ ಸೂಪರ್ ಸೂಪರ್. ರೆಸ್ಪಾನ್ಸ್ ಚೆನ್ನಾಗುತ್ತೆ, ನಾವು ರೆಸ್ಪಾನ್ಸ್ ಸೂಪರ್ ಸೂಪರ್ ಚೆನ್ನಾಗಿ. ಸೂಪರ್. ನೀವು ಎಷ್ಟು ವರ್ಷದಿಂದ ಕೆಲಸ ಮಾಡ್ತೀರಿ ಇಲ್ಲಿ? ಸರ್ ನಾವು ಇಲ್ಲಿ ಒಂದು 4 ವರ್ಷದಿಂದ. ನೀವು ಈ ಫ್ಯಾಮಿಲಿ ಮೆಂಬರೇ? ಇಲ್ಲ ಸರ್, ನಾವಿದೆ ವರ್ಕರ್? ಓಕೆ, ಫ್ಯಾಮಿಲಿ ಥರನೇ ಟ್ರೀಟ್ ಮಾಡ್ತಾರೆ. ಅಂಗಡಿ ಥರ ಒಂದು ತಂಡ. ಹಾಂ, ಯಾಕೆಂದ್ರೆ ನೋಡಿ, 4 ವರ್ಷದಿಂದ ಇದ್ದೀರಾ ಈ ಶಾಪ್? ಓನರೆಲ್ಲ ಒಂದು ನಂಬಿಕೆ ಮೇಲೆ ಬಿಟ್ಟಿರ್ತಾರೆ ಶಾಪಲ್ಲಿ. ಸೂಪರ್. ನಮ್ಮದೇ ಅಂಗಡಿ ಥರ. ಸೂಪರ್. ನೋಡಿ ಭೀಮಯ್ಯ, ಇವರು ಒಬ್ಬರೇ ಇಷ್ಟೊತ್ತಲ್ಲಿ ಇದ್ದಾರೆ ಅಂದರೆ ಹಾಂ ಮಾಲೀಕರು ಹಾಂ, ಎಲ್ಲ ಹೋಗಿದ್ದಾರೆ, ಹೌದು. ಇಲ್ಲ. ಹಾಂ ಹಾಂ. ಆದರೆ ಅವರು ಹಾಕೊಟ್ಟಿರೋ ಬ್ರ್ಯಾಂಡ್ ಇದೆ ಹ್ಞೂ ಹ್ಞೂ, ಅಲ್ವಾ? ಹೌದು. ಈಗ 3ನೇ ತಲೆಮಾರಿಗೆ ಹೆಚ್ಚು ಕಮ್ಮಿ. ಈಗ ಇವರು 4ನೇ ತಲೆಮಾರು. ಹಾಂ ಹಾಂ ಹಾಂ. ಈಗ ನಾಳೆ ಇವರು ಚೆನ್ನಾಗಿ ಕೆಲಸ ಮಾಡ್ತಾರೆ, ಖುಷಿ ಹಾಂ, ಅವ್ರು ನೋಡ್ಕೊಂಡ್ರೆ ಸೂಪರ್ ಸೂಪರ್ ಸೂಪರ್. ಅವರು ಮನೆಯ ಮಗನ ತಲೆನೇ ಭಾವಿಸ್ಕೊಂಡು ಮುಂದುವರಿತಾ ಇದ್ದಾರೆ. ಇದೇನು ಸರ್ ಈಗ ಮೇಲ್ತಾ ಇರೋದು? ಇದು ಹಾಂ, ಅದು ಅವ್ರು ಹೇಳಿದ್ರು, ಇದು ಬಾದಾಮಿ ಹಲ್ವಾ. ಬಾದಾಮಿ ನೋಡಿ, ಇವೆಲ್ಲ ಟ್ರೆಡಿಷನಲ್, ಪಾರಂಪರಿಕ ಸಿಹಿಗಳು ಇವೆಲ್ಲ. ಈ ಶಾಪದ ಹೆಸರೇ ಒಂಥರ ಕ್ಯಾಚಿ ಇದೆ. ಹೌದು, ಕ್ಯಾಚಿ. ನಾನು ಕೇಳಿರಲಿಲ್ಲ ಆ್ಯಕ್ಚುಲಿ. ಚಿಕ್ಕ ವೀರಣ್ಣ ಚಿಕ್ಕ ವೀರಣ್ಣ. ಹೆಸರು ಮಾತ್ರ ಚಿಕ್ಕ ವೀರಣ್ಣ, ಆದ್ರೆ ನಿಮ್ಗೆ ಇವಾಗ ಗೊತ್ತಾಗಿರ್ಬೇಕು ಗೊತ್ತಾಯ್ತು. ದೊಡ್ಡ ವೀರಣ್ಣ ವಿಷಯ ಗೊತ್ತಾಯ್ತು. ನಾನು ತಿನ್ನಲೇಬೇಕು. ಈಗ ಒಂದು ರೌಂಡ್ ಸ್ವೀಟ್ ಬಗ್ಗೆ ಪರಿಚಯ ಕೊಟ್ಬಿಡಿ. ಇದು ಈಗ ಮೈಸೂರು ಪಾಕ್ ಬಗ್ಗೆ ನೀವು ತಿಂದು ಮಾಡಿ ಎಲ್ಲಾನು ಡೀಲ್ ಮಾಡಿಬಿಟ್ರಿ. ಇದು ಸರ್? ಇದು ಬಾದಾಮ್ ಹಲ್ವಾ ಅಂತ ಸರ್. ಇದು ಬಾದಾಮ್ ಹಲ್ವಾ. ಓಕೆ. ಮತ್ತೆ ಇದು ಡ್ರೈ ಜಾಮೂನು. ಎಲ್ಲ ಸ್ವೀಟ್ಸ್, ಪ್ರತಿಯೊಂದು ಸ್ವೀಟ್ಸು ತುಪ್ಪದಲ್ಲೇ ಮಾಡ್ತೀವಿ ನಾವು. ಓಕೆ ಓಕೆ. ಆಮೇಲೆ ಇದು ಇವತ್ತಿನ ಸ್ಪೆಷಲ್. ಏನಿದು? ಶುಕ್ರವಾರ ಭಾನುವಾರ ಮಾತ್ರ ಸಿಗುತ್ತೆ ಬಾದುಷಾ ಅಂತ. ಇದು ಗೀಯಲ್ಲೇ ಮಾಡ್ತೀವಿ. ಅದ್ಭುತ ಅದ್ಭುತ. ಒಂಚೂರು ಐತಿ ಹಾಂ, ಸೂಪರ್ ಸೂಪರ್ ಸೂಪರ್. ತುಂಬ ಟ್ರೆಡಿಷನ್, ದೇಶಿ ಫೀಲ್ ಕೊಡ್ತಾ ಇದೆ ಖಂಡಿತವಾಗ್ಲೂ. ಆ ಅರೋಮ ಕೂಡ ಅದ್ಭುತ ಆಗಿದೆ. ಒಂದು ಅರ್ಧ ನಮ್ಮ ಎದುರು ತಿನ್ನಿ. ನೀವು ತಿನ್ನಿ, ನಾನು ತಿಂದಿದ್ದೀವಿ. ಹಾಂ ಸರ್, ಈ ಏರಿಗೆ ಬಂದ್ಬಿಡಿ ಒಂಚೂರು ಹಂಗೆ. ಬಾದಾಮಿ ಹಲ್ವಾ, ಅದು ಬಾದುಷಾ. ಫುಲ್ ಕ್ರಿಸ್ಪಿಯಾಗಿರೋ, ಸ್ವಲ್ಪ ಟೇಸ್ಟ್ ಮಾಡಿ. ಮಾಡಿ ಸರ್, ಮಾಡಿ ಸರ್. ಬಿಡ್ತೀವಾ? ನಾನು ಆಮೇಲೆ ಮಾಡ್ತೀನಿ.
ನಾವು ಮಂಗಳೂರು ಕಡೆ ಹಾಂ ಬಾದುಷಾಗಳು 2-3 ಕಡೆ ಇದೆ. ಓಕೆ ನಮಗೆ ಬಾದುಷಾ ತುಂಬ ಇಷ್ಟ. ಹಾಂ 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 ಯಾಕಂದ್ರೆ ಮೈಸೂರು ಪಾಕ್ ಸ್ವಲ್ಪ ಹಿಂದೆ ಓಕೆ ಓಕೆ ಬಾದಾಮಿಯಲ್ಲೂ ಇದೆ. ಹಾಂ ನಾವು ಬೆಂಗಳೂರು ಬಂದಮೇಲೆ ಇಲ್ಲಿವರೆಗೆ ಮಜಾ 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 ಹೆಂಗಿದೆ? ಚಿಕ್ಕ ಮಕ್ಕಳದಂತೂ ಒಂದು 8 ಕಿಲೋ ಅಷ್ಟಿದೆ. ಓಕೆ ಫೈನ್. ಆಮೇಲೆ ಜಿಡ್ಡಿನ ಅಂಶ ಜಾಸ್ತಿ ಇರೋಲ್ಲ ಹಾಂ ಹಾಂ ನೋಡಿ. ಹೌದು 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 ಬಣ್ಣ ಹೌದು. ಆಮೇಲೆ ಯಾವುದೇ ಆರ್ಟಿಫಿಷಿಯಲ್ ಅಲ್ಲಲ್ಲಿ ಅಂಟ್ಕೊಳ್ಳಲ್ಲ. ಹ್ಞೂ 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 ನನಗೆ ಪರಂಪರೆ ಇದೆ. ಪರಂಪರೆ ಇದೆ, ಬ್ರ್ಯಾಂಡ್ ಕ್ರಿಯೇಟ್ ಆಗ್ಬಿಟ್ಟಿದೆ. ಬ್ರ್ಯಾಂಡಿಂಗ್ ಬೇಗ ಹಾಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಮಾತು ಮತ್ತೆ ರುಚಿ. ಹಾಗಾಗಿ ನಿಲ್ಲಿಸ್ಬಿಡ್ತೀನಿ. ಮುಂದಕ್ಕೆ ಅವ್ರು ಇನ್ನೊಂದು ಪ್ರಾಡಕ್ಟ್ ಇದು ಹಂಗೆ ಒಂದು ಹೇಳ್ಬಿಡಿ. ಇದೇನಿದು? ಬೆಲ್ಲದ ಮಿಠಾಯಿ. ಕಾಜು ಫರ್ ಮೈಸೂರು ಪಾಕ್ ಅಷ್ಟೇ ಸ್ವಲ್ಪ ಜಾಸ್ತಿ ಮೂವ್ ಆಗೋದು ಇಲ್ಲಿ ಓಕೆ ಮಾರಾಟ ಆಗೋದು ಬೆಲ್ಲದ ಮಿಠಾಯಿ. ಹಾಂ ಲಾಡು ಯಾವ್ದು ಯೂಶುವಲ್ಲು. ಓಕೆ ಕಾಜು ರೋಲ್, ಡ್ರೈ ಫ್ರೂಟ್ ಬರ್ಫಿ, ಬಾದಾಮಿ ಬರ್ಫಿ, ಸೋನ್ ಪಾಪಡಿ, ಲಾಡು, ಕಲಾಕಂದು, ಬೆಲ್ಲದ ಮಿಠಾಯಿ, ಕಲಾಕಂದು, ಚಿಪ್ಸ್ಗಳು. ಇದೇನು ಸರ್ ಇದು? ಕಲಾಕಂದು ಅದು ಮಿಲ್ಕ್ ಕೇಕ್ ಅಂತ. ಮಿಲ್ಕ್ ಕೇಕ್ ಅಂತ ಶುಗರ್ ಫ್ರೀ ಇರುತ್ತೆ. ಓ ಮಿಲ್ಕ್ ಕೇಕ್ ಅಂತ, ಶುಗರ್ ಫ್ರೀ. ಓ ನಾನು ಇದು ನೋಡೇ ಇರಲಿಲ್ಲ. ಇದು ಕೇಸರ್ ಪೇಡ, ದೂದ್ ಇದು ದೂದ್ ಪೇಡ, ಇದು ಧಾರವಾಡ ಪೇಡ. ಅದ್ಭುತ. ಇದಿಷ್ಟು ಸ್ವೀಟ್ ಐಟಮ್ ಕ್ಯಾಟಗರಿ. ಹೌದು. ಮತ್ತೆ ಸ್ವೀಟ್ ನೀವು ಬೇಕಾಬಿಟ್ಟು ಏನೇನೇನೋ ಮಾಡಲ್ಲ, ಒಂದಷ್ಟು ಲಿಮಿಟೆಡ್ ಅಷ್ಟೇ ಸರ್. ಅಲ್ವಾ? ಎಲ್ಲ ಶಾಖೆ ಅಲ್ಲ ಬೇಕಾ ಬಿಟ್ಟಿ ಇಲ್ಲ ಬೇಕಾ ಅಂತಾನೆ ಮಾಡೋದು. ಇದಿಷ್ಟೇನೆ ಮಾಡೋದು. ಹಾಂ. ಓಕೆ. ಸೊ ಅಲ್ಲಿ ಇನ್ನೊಂದು ತುಪ್ಪದ ಒಬ್ರು ಗ್ರಾಹಕರು ಬಂದ್ರು, ಸರ್ ನಮಸ್ತೆ. ನಮಸ್ಕಾರ. ನೀವು ಐ ಥಿಂಕ್ ಇಲ್ಲಿ ರೆಗ್ಯುಲರ್ ಅನ್ಕೋತೀನಿ. ನಾನು ರೆಗ್ಯುಲರ್ ಇಲ್ಲಿ. ನಿಮ್ಮ ಹೆಸರು ಸರ್? ನನ್ನ ಹೆಸರು ಪ್ರಕಾಶ್ ಅಂತ. ಓಕೆ. ನೀವಿರೋದು ದೇವರಹಳ್ಳಿಯಿಂದ ನಾನು. ಓಕೆ ಓಕೆ. ಸೊ ನನಗೆ ಚಿಕ್ಕ ವೀರಣ್ಣ ಮಿಠಾಯಿ ಸ್ವೀಟ್ಸ್ಗಳು ತುಂಬ ಇಷ್ಟ. ಹಾಂ ಹಾಂ ಹಾಂ. ಅದರಲ್ಲಿ ಮೈಸೂರು ಪಾಕ ಏನಿದೆಯೋ ಅದು ತುಂಬ ಚಂದ. ಅದು ಓಕೆ ಓಕೆ ಓಕೆ. ಯೂಶ್ವಲಿ ಏನು ಮಾಡ್ತೀವಿ, ಈಗ ನಾವು ಊರಿಗೆ ಹೋಗ್ಬೇಕಾದ್ರೆ ನಾನು 10 ಪ್ಯಾಕೆಟ್ಗಳನ್ನ ತಗೊಂಡೋಗ್ಬಿಡ್ತೀನಿ. ಓ ಸೂಪರ್. ಈಗ ಅದು ನಾವು ಹೋದಾಗ ಅವರು ಫಸ್ಟ್ ಕೇಳೋದೇ ಅದು ಹಾಂ ಹಾಂ ಚಿಕ್ಕ ಹಾಂ. ವೀರಣ್ಣ ಸ್ವೀಟ್ಸ್ ತಗೊಂಡು ಬಂದಿದ್ದೀರಾ ಅಂತ. ಓ ನೈಸ್ ಸರ್ ನೈಸ್. ಹಾಗೆ ಬೆಲ್ಲದ ಮಿಠಾಯಿ ಕೂಡ ತುಂಬ ಚೆನ್ನಾಗಿದೆ. ಹಾಂ, ಹಾಂ. ಹೇಳಿದಂಗೆ ಬೆಲ್ಲದ ಮಿಠಾಯಿ ಕೂಡ ತುಂಬ ಚಂದದ ಸ್ವೀಟ್ ಅದು. ಓಕೆ. ಆಮೇಲೆ ಮೈಸೂರು ಪಾಕವನ್ನು ನಾವು ಬೇರೆ ಕಡೆ ತಿಂದಿರೋದಕ್ಕೂ ಇಲ್ಲಿ ತಿನ್ನೋದಕ್ಕೂ ತುಂಬ ವ್ಯತ್ಯಾಸ ಇದೆ. ವ್ಯತ್ಯಾಸ ಇದೆ. ಹಾಂ ಹಾಂ ಹಾಂ. ಆಮೇಲೆ ಸುಮಾರು 159 ವರ್ಷದ ಇತಿಹಾಸ ಇದೆ ಅಂತ ನಾವು ಕೇಳಿದ್ವಿ. ಅದೇ ಅದೇ ಅಲ್ಲ, 100 ವರ್ಷ ತಲುಪ್ತಾ ಇದ್ದಾರೆ, ಇನ್ನೊಂದು 10 ವರ್ಷ ಬಂದರೆ. ಹಾಂ ಹಾಂ ಅದೇ So ಅದೇ ಅದು ದೊಡ್ಡ ಇತಿಹಾಸ ಇರುವಂಥ ಒಂದು ಮಿಠಾಯಿ ಅಂಗಡಿ. ಪಕ್ಕಾ ದೇಸಿ. ಇಲ್ಲಿರುವ ಯಾವುದು ದೇಸಿ. ಹಾಂ. ಆಮೇಲೆ ನಮಗೆ ತಿಂದಾಗ ಅದು ಏನೋ ತುಂಬ ಕೆಲವು ಸ್ವೀಟ್ಗಳು ತಿಂದಾಗ ನಮ್ಗೆ ಅನ್ಸುತ್ತೆ ಜಾಸ್ತಿ ತಿನ್ನೋದು ಬೇಡ ಅಂತ. ಹಾಂ ಹಾಂ ಹಾಂ. ಇಲ್ಲಿ ಆ ಸ್ವೀಟ್ಸ್ ತಿಂದಾಗ ತಿನ್ನಬೇಕು ಅಂತ ಅನ್ಸುತ್ತೆ. ರುಚಿಗೆ ಮನಸ್ಸೋತಿದ್ದಾರೆ. ಓಕೆ. ನಾನು ಸ್ವಲ್ಪ ಸಿಹಿ ಪ್ರಿಯರಲ್ಲ, ಆದರೂ ಕೂಡ ಈ ಒಂದು ಸಿಹಿ ಇದನ್ನು ತಿನ್ಬೇಕು ಪ್ರಿಫರ್ ಅಂತ ಮಾಡ್ತೀರಾ? ಅನ್ಸುತ್ತೆ. ಸೂಪರ್ ಸರ್ ಸೂಪರ್. ಬೇರೆ ಕಡೆ ಎಲ್ಲ ಒಂದು ಸಿಹಿಗಳನ್ನ ನಾವು ಅವಾಯ್ಡ್ ಮಾಡ್ತೀವಿ. ಹಾಂ ಹಾಂ ಹಾಂ. ಚಿಕ್ಕ ವೀರಣ್ಣ ಅಂತೇಳಿ ಬಂದಾಗ ಒಂದಷ್ಟು ಸಿಹಿನ ತಗೊಳ್ಳೋದು. ಅದೇ ಅದೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಡಿಸ್ಕೌಂಟ್ ಏನಾದ್ರು ಕೊಡ್ತಾರಾ? ಜಾಸ್ತಿ ಪ್ಯಾಕೆಟ್ಗಳು ತೊಗೊಂಡ್ರೆ ಕೇಳಿ. ಡಿಸ್ಕೌಂಟ್ ಏನೋ ಸಿಕ್ಕಿದೆಯಾ ಸರ್? ಜಾಸ್ತಿ ಪ್ಯಾಕೆಟ್ ಕೊಡೋದೇ ಇಲ್ಲ ಸರ್. ಡಿಸ್ಕೌಂಟ್ ಕೊಡೋದಿಲ್ಲ. ಎಷ್ಟು ಸಾರಿ ಬಂದ್ರೆ ದಿನ ಬಂದ್ರು ಡಿಸ್ಕೌಂಟ್ ಕೊಡಲ್ಲ. ಆಮೇಲೆ ಕಾರ್ಡ್ ಒತ್ತಿರಲ್ಲ, ಹಾಂ ಹಾಂ ಹಾಂ. ಕ್ಯಾಶೇ ಬೇಕು ಅಂತಾರೆ ಅದೊಂದು. ಓಹ್ ಈಗ ಡಿಸ್ಕೌಂಟ್ ಈಗಲೇ ಇಷ್ಟು ರಶ್. ಬಟ್ ಕ್ವಾಲಿಟಿ ಬಗ್ಗೆ ಕೆಮ್ಮಂಗಿಲ್ಲ. ಖಾಲಿ ಆಗುತ್ತೆ. ಇನ್ನೆಲ್ಲ ಡಿಸ್ಕೌಂಟ್ ಕೊಟ್ಟರೆ ಇನ್ನೊಂದು ಇರೋದೊಂದು ವಿಶೇಷತೆ ಇರ್ಬೋದು, ಏನಂತಂದ್ರೆ, ಹೇಳಿದ್ದು ಕಡೆ ಅದು ಹೇಳಿದ್ದು. ಕೆಲವು ಸಿಹಿಗಳು ಈಗ ನಮಗೆ ಮೈಸೂರು ಪಾಕ ನಾವು ಬಂದಾಗ ನಾವು ಹೋದಾಗ ಕೆಲವು ಸಿಹಿ ಅಂಗಡಿಗಳಲ್ಲಿ ಹಾಂ. ನಿಮ್ಗೆ ಎಷ್ಟು ಬೇಕಾದ್ರೂ ಎಲ್ಲ ಸಿಗ್ತಾ ಇರ್ತದೆ. ಹೌದು. ಆದ್ರೆ ಇಲ್ಲಿ ನಮಗೆ ಬಂದಾಗ ಇದ್ದಾಗ ಮಾತ್ರ ಕೊಡ್ತಾರೆ ಅಷ್ಟೇ, ಯಾಕಂದ್ರೆ ಓಲ್ಡ್ ಸ್ಟಾಕ್ ಇಡಲ್ಲ ಅವರು. ಓಹ್ ದಟ್ ಇಸ್. ಆಮೇಲೆ ಬೆಲ್ಲದ ಮಿಠಾಯಿ ಅಷ್ಟೇ ಇವತ್ತು ಮಾತ್ರ ನನ್ಗೆ ಕಾಣಿಸ್ತಾ ಇದೆ. ಯಾವ್ದು ಬಂದು ಕೇಳಿದಾಗಲೂ ಬೆಲ್ಲದ ಮಿಠಾಯಿ ಅವ್ರು ಇಲ್ಲ ಅಂತ ಹೇಳ್ತಿರ್ತಾರೆ. ಓಕೆ ಓಕೆ. Exactly. ಯಾಕಂದ್ರೆ ಅದಕ್ಕೊಂದು ಅಷ್ಟೊಂದು ಡಿಮಾಂಡ್ಸ್ ಇದೆ. ಹಾಂ ಹಾಂ ಹಾಂ. ಅದು ಇದು ಅಂತಲ್ಲ, ನೀವು ಇದು ತುಪ್ಪದ್ದು. ಇದು ಕೂಡ ತುಂಬ ಚೆನ್ನಾಗಿದೆ. ಹಾಂ ಹಾಂ ಹಾಂ. ಓಕೆ. ಸೊ ಇದು ಖಾರ ಕ್ಯಾಟಗರಿ. ಹೌದು. ಚಿಕ್ಕದಾದ್ರೂ ಚಿಕ್ಕ ಮಿಠಾಯಿ ಅಂಗಡಿ ಚಿಕ್ಕದಾದ್ರೂ ಕೂಡ ಅದೇ ಸರ್, ಅದೇ ಅದೇ. ಖ್ಯಾತಿ ಖ್ಯಾತಿ ಯಜಮಾನ ಇದೆ. ಹತ್ರ ಕೇಳಿ. ಖ್ಯಾತಿ ಇದೆ. ನೋಡು, ಆವಾಗ ಮಾತಾಡ್ಸ್ದೆ. ಹಾಂ. ಹೇಗಿದೆ ಅವಲಕ್ಕಿ? ಅವಲಕ್ಕಿ ಸೂಪರ್ ಸರ್, ಚೆನ್ನಾಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಫಸ್ಟೇ ಕೊಡ್ತಿರಲ್ಲ ಕಾಸು. ನೋಡು, ಆವಾಗ 20 ಸೊ ಇದು ಈಗ ಸ್ವೀಟ್ ಆಯ್ತು ಸರ್. ನೆಕ್ಸ್ಟ್ ಖಾರದ ಬಗ್ಗೆ. ಖಾರದ ಅಂದ್ರೆ ಇಲ್ಲಿ ಕೋಡಬಳೆ. ಹಾಂ ಕೋಡಬಳೆ ಸ್ವಲ್ಪ ಚೆನ್ನಾಗಿ ಹೋಗುತ್ತೆ. ಓಕೆ. ಕಡಲೆ ಬೀಜ, ಅವರು ನೋಡಿ ಎಷ್ಟು ಬಿಸಿ ಇದ್ದಾರೆ. ಖಾರ ಬೂಂದಿ. ಇದ್ದಕ್ಕಿದ್ದಂಗೆ. ಹಾಂ ಸರ್, ಖಾರದ ಬಗ್ಗೆ ಹಂಗೆ ಎಕ್ಸ್ಪ್ಲೈನ್ ಮಾಡಿ. ಖಾರ ಏನೇನಿದೆ? ಸರ್ ನಮ್ದು ಖಾರ ತುಪ್ಪದ್ದು ಅವಲಕ್ಕಿ ಅಂತ ಇದೆ, ಹಾಂ. ಖಾರ ಬುಂದಿ, ಖಾರ ಸೇವು, ಹಾಂ ಮತ್ತೆ ಎಣ್ಣೆದಲ್ಲಿ ಖಾರ ಸೇವು ಮತ್ತೆ ಖಾರ ಬುಂದಿ ಬರುತ್ತೆ. ಓಕೆ. ಮತ್ತೆ ಇವೆಲ್ಲ ಖಾರ ಸ್ಪೆಷಲ್ ಇದು. Okay. ಗಾರ್ಲಿಕ್ ಮಿಂಚ ನಮ್ದು ಆಯಿಲ್ ಅಂಡ್ ಸ್ಪೆಷಲ್. ಹಾಂ. ಮತ್ತೆ ಸಮ್ಮರ್ ಟೈಮಲ್ಲಿ ಸಬ್ಬಕ್ಕಿ ನಿಪ್ಪಾಟ್ ಮಾಡ್ತೀವಿ. ಓಕೆ. ಅದೇನದು ಸಬ್ಬಕ್ಕಿ? ಸಬ್ಬಕ್ಕಿ ನಿಪ್ಪಾಟ್ ಅಂತ. ಸಬ್ಬಕ್ಕಿ ನಿಪ್ಪಟ್ಟು. ಚೆನ್ನಾಗಿರುತ್ತೆ ಅದು. ಓ ಸೂಪರ್ ಸೂಪರ್ ಸೂಪರ್. ಇದು ಸಮ್ಮರ್ ಸ್ಪೆಷಲಾ? ಸಮ್ಮರ್ ಸ್ಪೆಷಲ್. ಹಾಂ, ನಾನು ಬೇರೆ ಎಲ್ಲೂ ಕೇಳಿಲ್ಲ ಇದನ್ನ, ನೋಡಿಲ್ಲ. ಹಾಂ ಹಾಂ ಹಾಂ. ಕೋಡಬಳೆ ಸ್ವಲ್ಪ ಜಾಸ್ತಿ ಹೋಗುತ್ತೀವಿ. ಓಕೆ ಓಕೆ ಓಕೆ. ಇದೇನು ಸರ್ ಇದು? ಹಾಗಲಕಾಯಿ ಚಿಪ್ಸಾ? ಇದು ಇದು ಪೊಟ್ಯಾಟೊ ಮಸಾಲ. ಹಂಗೆ ಹೇಳ್ಬಿಡಿ, ಎಕ್ಸ್ಪ್ಲೈನ್ ಮಾಡಿ. ಹಾಂ. ಪೊಟ್ಯಾಟೊ ಮಸಾಲ. Okay. ಇದು ಪೊಟ್ಯಾಟೊ ಪುದೀನ ಮಸಾಲ, ಓಕೆ ಟೊಮೊಟೊ ಮುರುಕು, ಓಕೆ ಚಕ್ಲಿ ಮುರುಕು, ಕೋಳ್ಬಳೆ, ಸಣ್ಣ ಕೋಳ್ಬಳೆ, ಓಕೆ ಹೆಸರು ಬೇಳೆ, ಬ್ಯಾನರ್ ಚಿಪ್ಸ್, ಆನಿಯನ್ ನಿಪ್ಪಟ್ಟು, ಓಕೆ ಓಕೆ. ಕಾರ್ನು ಎಲ್ಲ ಪ್ರತಿಯೊಂದು ಸಿಗುತ್ತೆ. ಹಾಂ ಹಾಂ ಹಾಂ. ಓಕೆ. ಅದ್ಭುತ, ನಿಜವಾಗ್ಲೂ ಚೆನ್ನಾಗಿದೆ. ಸೊ ಪ್ಯಾಕಿಂಗ್ ನಡೀತಾ ಇದೆ ಒಂದಷ್ಟು.
ಗ್ರಾಹಕರು ಬರ್ತಾ ಇದ್ದಾರೆ. ಗ್ರಾಹಕರಿಗೆ ಏನು ಹೇಳಕ್ಕೆ ಬಯಸ್ತಾರೆ ಕೇಳಿ. ಯಾರು? ನಿಮ್ಮ ಅಂಗಡಿ ಗ್ರಾಹಕರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಕಸ್ಟಮರ್ಸ್ ಬಗ್ಗೆ. ಹಾಂ ಅದು ಬಿಲ್ ಇದೆಲ್ಲ ಇದೆ ನೋಡಿ ಎಲ್ಲ ಪ್ಯಾಕೇಜ್. ಗ್ರಾಹಕರ ಬಗ್ಗೆ ಏನು ಅನ್ನೋಕ್ಕೆ ನೀವು ಇಷ್ಟಪಡ್ತೀರಾ? ಡೈಲಿ ವಿಸಿಟ್ Customer is ಮಾಡ್ತಾ God. ಓಕೆ ಸೂಪರ್. ನಿಜ. ಹಾಂ ಹಾಂ ಅನುಕೂಲ. ಓಕೆ ಓಕೆ ಓಕೆ. ಅಲ್ಲ ಅಣ್ಣ ನೀವು ರೆಗ್ಯುಲರ್ ವಿಸಿಟ್ ನಿಮ್ಮ ಹೆಸರು? ಸಂಪತ್. ನಿಮ್ಮದು ದೇವನಹಳ್ಳಿ? ಓಕೆ ಓಕೆ ಓಕೆ. ಹೇಗಿದೆ ರುಚಿ? Head southwest, then make a U-turn. ಇವ್ರನ್ನೆಲ್ಲ ನೋಡೇ ಇವ್ರ ಅಂಗಡಿ ಚೆನ್ನಾಗಿದೆ. ಇವ್ರ ತಾತನ ಕಾಲದಿಂದ ಇರೋದ್ರಿಂದ ಹೌದು ಹೌದು ಮೊಮ್ಮಕ್ಕಳ ಕಾಲಕ್ಕೂ ಅದು ಅದು ಅಲ್ಲ. ಹಿಸ್ಟ್ರಿ. ಹಾಂ 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 ಕ್ವಾಲಿಟಿಯಲ್ಲಿ ರಾಜಿ ಇಲ್ಲ. ನಿಮ್ಮ ಫೇವ್ರೇಟ್ ಯಾವುದು? ಇವ್ರ ಫೇವ್ರೇಟ್ ಯಾವುದು? ನಿಮ್ಮ ಫೇವ್ರೇಟ್ ಸರ್? ನಾನು ಎಲ್ಲರೂ ಜಾಮೂನೇ ತಗೊಳ್ಳೋದು. ಓಕೆ. ಬಟ್ ಇವತ್ತು ಮಾಡೋದು ಕರ್ದಂಟು ಒಂದು ಮಾಡ್ತಾರಲ್ಲ, ಬಟ್ ಇಲ್ಲಿ ಸಿಗಲ್ಲ. ಅಲ್ಲಿ ವಿಜಯಪುರ ಮೇನ್ ಬ್ರಾಂಚ್ಗೆ ಹೋಗ್ಬೇಕು. ಎಲ್ಲಿರೋದು? ವಿಜಯಪುರ. ವಿಜಯಪುರ. ಹಾಂ ಓಕೆ ಓಕೆ. ಮುಂದೆ ಮಾಡೋಣ. ಬೆಂಗಳೂರಲ್ಲಿ ಎಷ್ಟು ಬ್ರಾಂಚ್ ಇದೆ ಅಣ್ಣ ನಿಮ್ಮದು? ಇಲ್ಲೇ ಸರ್ ಇಲ್ಲಿ ಜನರಲ್ ಇದೆ ಅಷ್ಟೇ, ಇಷ್ಟೇ? ಬಿಟ್ಟು ಇನ್ನು ಬೇರೆ ಕಡೆ ಹಾಂ ಸೂಪರ್. ಇದು ಬಿಟ್ಟರೆ ವಿಜಯಪುರನೇ? ಹಾಂ ಸರ್ 200 ಆಲ್ರೆಡಿ. ಸೂಪರ್ ಸೂಪರ್. ಓಕೆ, ಒಂದಷ್ಟು ಮಾಹಿತಿಗಳು ಸಿಕ್ತು, ನಿಜವಾಗ್ಲೂ ಖುಷಿ ಆಯಿತು. ಸೊ ಒನ್ಸ್ ಅಗೇನ್ ಸಿಹಿಗಳ ರೇಟ್ ಬಗ್ಗೆ ಪರವಾಗಿಲ್ವಾ? ರೇಟು ಜಾಸ್ತಿನಾ ಕಮ್ಮಿನಾ? ರೇಟ್ ಬಗ್ಗೆ ನೀವು ಹೇಳಬೇಕು, ಗ್ರಾಹಕರು ಹೇಳಬೇಕು. ಇದರ ಕ್ವಾಲಿಟಿಗೆ ಓಕೆ ಸರ್, ಇದು ಪಾಯಿಂಟು. ಹಾಂ ಕ್ವಾಲಿಟಿಗೆ ಓಕೆ. ಅದೇ ಅದೇ ಮತ್ತೆ ನಿಮಗೆ ಏನು ಹೇಳಿದ್ರೆ ಮತ್ತೆ ಜಾಸ್ತಿ ಮಾಡ್ಬಿಡ್ತಾರೆ ಈಗ ಅವರು. 1000 ರೂಪಾಯಿ ಮಾಡಿದ್ರೆ ಏನು ಮಾಡ್ತೀರಾ? ಆಮೇಲೆ ಜಾಸ್ತಿ ಮಾಡಿದ್ರೆ ಕ್ವಾಲಿಟಿ ನೀವು ಚೆನ್ನಾಗಿ ಮಾಡಲಿ, ನಮ್ಮಂತ ಕೊಡೋದು. ಹೌದಾ? ಈಗ ಬೇರೆ ಕಡೆಯಿಂದ ಬಂದವ್ರಿಗೆಲ್ಲ ಗಿಫ್ಟ್ ಕೊಟ್ಟು ಅಥವಾ ಡಿಸ್ಕೌಂಟ್ ಕೊಟ್ಟು ಮಾಡ್ತೀವಿ. ಕ್ವಾಲಿಟಿ ಮೇಲೆ ಗಿಫ್ಟ್ ಕೊಡೋ ಅವಶ್ಯಕತೆ ಇಲ್ಲ. ಪಾಯಿಂಟ್ ಚೆನ್ನಾಗಿದೆ ನೋಡಿ. ಇಲ್ಲದ್ರೆ ಆಫರು ಡಿಸ್ಕೌಂಟು ಕೊಡ್ತಾರೆ, ಹೌದು ಎಲ್ಲರೂ ಹುಡ್ಕೊಂಬಂದು ತೊಗೊಂಡು ಹೋಗ್ತಾರೆ. ಹೌದು. ಈಗ ನಿಮ್ಮ ಮನೆಗೆ ಹೇಳ್ಬಿಟ್ಟೆ ಬಂದಿದ್ದೀರಾ ತಿನ್ನೋದಕ್ಕೆ? ನಿಮ್ಮ ಅಪ್ಪ ಅಮ್ಮಗೆ ಮನೆಗೆ ತೊಗೊಂಡು ಹೋಗ್ತಾರೆ. ಓ ಎಲ್ಲ ಮನೆಯವರೆಲ್ಲ ಸೇರಿ ಪೂರ್ತಿ ಊರೇ ಸಿಹಿ ಸಿಹಿ ಅಲ್ವಾ? ಸಿಹಿ ಎಲ್ಲ ಕಡೆ ಸಿಹಿ. ತಕ್ಕ ದೇವನಹಳ್ಳಿ ಅಂದರೆ ದೇವರು ಆಶೀರ್ವಾದ ಮಾಡಿ ಹೌದು. ಪುಟ್ಟಾಗಿ ಸಿಹಿನ. ಹೌದು ಸರ್ ನಿಮಗೆ ಜಾಮೂನ್ ಇಷ್ಟು. ಓಕೆ ಗಣೇಶ್ ಸರ್, ನೋಡಿ ಸೊ ಕನ್ಕ್ಲೂಷನ್ ಮಾಡುವ. ಬೆಲ್ಲದ ಮಿಠಾಯಿ ಎಲ್ಲ ನೋಡಿ ಎಲ್ಲ ಈಗ ನೀವು ಟೇಸ್ಟ್ ನೋಡಿ ಹಂಗೆ ಹೇಳಿ. ಇಲ್ಲ ಪರವಾಗಿಲ್ಲ. ತೊಳಿ ಹಾಂ ಸೊ ತಿನ್ನೋದು ಏನಾಗಲ್ಲ, ಹಾಂ ತಿನ್ನೋದು ಏನೂ ಆಗಲ್ಲ. ಹೇಳಿ ಬೇಮಣ. ಈಗ 3 ಐಟಮ್ ಇದೆಯಾ ಇಲ್ಲಿ? ಹೌದು ಹೇಳಿ ಯಾವ್ಯಾವುದು? ಯಾವುದೆಲ್ಲ ಇದೆ? ಹಾಂ ಇದು ಮೈಸೂರು ಪಾಕ. ಓಕೆ ಹೌದು. ಹ್ಞೂ ಮೈಸೂರು ಪಾಕ ಇದು ಬಾದಾಮಿ ಹಲ್ವಾ. ಬಾದಾಮಿ ಹಲ್ವಾ, ಇದು ಅವಲಕ್ಕಿ. ಹ್ಞೂ ಮೂರು ನೀವು ಖಾಲಿ ಮಾಡಬೇಕು. ಅಲ್ಲ ನಾನ್ ಖಾಲಿ ಖಾಲಿ ಮಾಡಬೇಕಲ್ಲ, ಇನ್ನೂ ಕೇಳಬಾರ್ದು. ಹಾಂ ಹಾಂ ಆ ಥರ. ಹಾಂ ಪಾರ್ಸಲ್ ತೊಗೊಂಡು ಹೋಗ್ಬೋದು ಅಷ್ಟೇ. ಹ್ಞೂ ಹೇಳಿ ಏನು? ಹ್ಞೂ ಎಸ್ ಓಕೆ ನಿಮ್ಮ ಪ್ರಕಾರ ಮೈಸೂರು ಪಾಕ್ ಅಂದ್ರೇನು? ಒಪ್ಪಿಕೊಳ್ಳುವಂಥದ್ದೇ. ಮೈಸೂರು ಪಾಕ್ ಬಗ್ಗೆ ಗೊತ್ತಾ ನಿಮಗೆ? ಒಪ್ಕೊಳ್ಳೇಬೇಕು, ನನಗೆ ಗೊತ್ತಿಲ್ಲ. ಅಲ್ಲ ಮೈಸೂರು ಪಾಕ್ ಬೇರೆ ಬೇರೆ ಕಡೆ ತಿಂದಿದ್ದೀರಲ್ಲಪ್ಪ, ಹಾಂ ಬೇರೆ ಕಡೆ ಎಲ್ಲ ತಿಂದಿದ್ದೀರಲ್ಲ. ನಾನು ತಿಂದಿದ್ದೀನಿ. ಇದು ಅದು ಎಲ್ಲ ಹೇಗೆ? ನಿಜವಾಗ್ಲೂ ಚೆನ್ನಾಗಿದೆ. ನಿಮ್ಮೂರ ಕಡೆ ಈ ವಿರಾಜಪೇಟೆ, ಗೋಣಿಕೊಪ್ಪಲು, ಮೈಸೂರು, ಮಡಿಕೇರಿ ಅಲ್ಲೂ ತಿಂದಿದ್ರಾ? ನಿಜವಾಗ್ಲೂ ಟೆಕ್ಸ್ಚರ್ ತುಂಬ ಚೆನ್ನಾಗಿದೆ. ಹೌದಾ? ಬಣ್ಣ ಫೀಲ್ ಆಯಿತು. ಹಾಂ ಜಾಸ್ತಿ ಸಿಹಿ ಸಿಹಿ ಬಗ್ಗೆ ಅಷ್ಟು ಇದಿಲ್ಲ, ಬಟ್ ಹಾಂ. ಆ ಫೀಲ್ ನಿಜವಾಗ್ಲೂ ಚೆನ್ನಾಗಿದೆ. ಹೌದಾ? ಪಕ್ಕದಲ್ಲಿ ಇನ್ನೊಂದಿದೆ ನೋಡಿ, ತಗೊಳ್ಳಿ ಅದನ್ನು. ನಿಜವಾಗ್ಲೂ ಚೆನ್ನಾಗಿದೆ. ಸ್ವಲ್ಪ ದೂರ ಇಡಿ, ನಾನು ಬುಕ್ ಕೆಡ್ಬಿಟ್ರೆ ಅಲ್ಲ ಬಾದಾಮಿ ಎಲ್ಲ ಕಾಣಿಸ್ಬೇಕಲ್ಲ ನಿಮಗೆ. ಬೇಡ, ಸ್ವಲ್ಪ ದೂರ ಇರಲಿ. ನಿಮ್ಮ ಭಾವನೆಗಳು ಅರ್ಥ ಆಗ್ಬೇಕು ಜನಕ್ಕೆ ಅಂತ. ನೈಸ್ ಕಣ್ಣೊಳಗೆ ಗೊತ್ತಾಗಬೇಕು. ನೈಸ್ ನೈಸ್. ಹೌದಾ? ಚೆನ್ನಾಗಿದೆಯಾ? ಹ್ಞೂ ಚೆನ್ನಾಗಿದೆ ಸರ್. ಈಗ ಇದು ಓ ಇಲ್ಲಿ ಕ್ಯಾಮ್ರಾ ಬಂದು ಜಾಸ್ತಿ ಬೇಡ ಅಂದ್ಬಿಟ್ಟು ಸುಮ್ಮನೆ ಶೋ ಮಾಡ್ತಾ ಇದ್ದೀರಾ? ಇದು ಖಾರನಾ? ಹ್ಞೂ ಅದು ಆ ತುಪ್ಪದ ಅವಲಕ್ಕಿ ಎಲ್ಲೂ ತಿಂದಿರಲ್ಲ ಬಹುಶಃ. ತುಪ್ಪದ ಅವಲಕ್ಕಿ ಅದು ತುಂಬ ದಿನ ಇಡ್ಬೋದು, ಕೆಡಲ್ಲ, ವಾಸನೆ ಬರಲ್ಲ, ಕಡಕ ಮನೇಲಿ ಇಟ್ಟು ಇಡ್ಬೋದು. ಮತ್ತು ಸಿಹಿ ಎಷ್ಟು ದಿನ ಇಡ್ಬೋದು? ಸರ್ ಎಲ್ಲ ಮ್ಯಾಕ್ಸಿಮಮ್ 15 ಡೇಸ್. 15 ಡೇಸ್ ಇಡ್ಬೋದು. ಹ್ಞೂ ನೈಸ್. ಇನ್ನು ನಾರ್ಮಲ್ ಕಂಡೀಷನೇ? ಹಾಂ ನಾನು ಫ್ರಿಜ್ಜಲ್ಲೆಲ್ಲ ಏನು ಬೇಡ, ನಾರ್ಮಲ್ ಆಗಿ. ಸೂಪರ್ ಸೂಪರ್. ನೋಡಿ ಬಂದವರು ಮಾತಾಡಿಸಿ. ಖಂಡಿತ ಸರ್, ನಮಸ್ತೆ. ನಿಮ್ಮ ನೋಡೇ ಬಂದಿರೋದವರು. ಹ್ಞೂ ಹೇಳಿ ನಿಮ್ಮ ಅನುಭವ. ನಿಮ್ಮ ಹೆಸರು ಸರ್? ನಾನು ಸ್ವಲ್ಪ ಪ್ರದೀಪ್ ಅಂತ ಹೇಳಿ. ಪ್ರದೀಪ್. ಓಕೆ, ನೀವು ಮಾಲೀಕರು? ವರ್ಕ್ ಮಾಡೋರು. ಓಕೆ. ಓ ಇಬ್ಬರು ಮೇಂಟೈನ್ ಮಾಡ್ತಾ ಒಬ್ರು ಇರ್ತಾರೆ, ಹಾಂ ಹಾಂ ಹಾಂ. ನೀವು ಎಷ್ಟು ವರ್ಷದಿಂದ ಇಲ್ಲಿದ್ದೀರಾ? 8 ಇಯರ್ಸ್ ಇಂದ ಇದೆ. 8 ಇಯರ್ಸಿಂದ ಈ ಕಂಪನಿ ಜೊತೆ ಇದ್ದೀರಾ? ಆಮೇಲೆ ತುಪ್ಪದ ಅವಲಕ್ಕಿ, ಮೈಸೂರು ಪಾಕು, ಬಾಬಿ ಶಾಪ್, ಓಕೆ ಓಕೆ. ಶುಕ್ರವಾರ ಭಾನುವಾರ ಬಾಬಿ ಶಾಪ್ ಸಿಗುತ್ತೆ. ಓ ಇದು ಶುಕ್ರವಾರ ಭಾನುವಾರ ಮಾತ್ರ? ಶುಕ್ರವಾರ ಭಾನುವಾರ ಮಾತ್ರ ಹೇಳಿದೆ. ಶುಕ್ರವಾರ ಭಾನುವಾರ ವಿಶೇಷ ಬಾದುಷಾ. ಎಸ್. ಅದು ಬಿಟ್ಟರೆ ಪರ್ಟಿಕ್ಯುಲರ್ ಡೇ ಅಂತ ಸಿಗೋದು ಏನಾದರೂ ಇದೆಯಾ? ಅದೇ ಇದು ಮಾತ್ರ ಅಷ್ಟೇ, ಇನ್ನೆಲ್ಲ ರೆಗ್ಯುಲರ್ ಆಗಿ ಸಿಗುತ್ತೆ ನಿಮಗೆ. ಓಕೆ 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 ಓಕೆ. ನಿಮ್ಮ ಮನೆಯಲ್ಲಿ ಡೈಲಿ ಎಷ್ಟು ತೊಗೊಂಡೋಗ್ತೀರಾ? ಬೆಲ್ಲದ ಮಿಠಾಯಿ ಸಿಗಲ್ವಂತೆ ಭಾನುವಾರ ಸರ್, ಭಾನುವಾರ ಸಿಗುತ್ತೆ. ಸರ್? ಬೆಲ್ಲದ ಮಿಠಾಯಿ ಯೂಶ್ವಲಿ ಸಿಗಲ್ವಂತೆ, ಭಾರಿ ಡಿಮ್ಯಾಂಡ್ ಅಂತೆ. ಅದು ಡಿಮ್ಯಾಂಡ್ ಸರ್, ಅದು ಬಂದಿದ ತಕ್ಷಣ ಖಾಲಿ ಆಗಿಬಿಡುತ್ತೆ. ಹಾಂ, ಈಗ ಒಬ್ರು ಹೇಳ್ತಾ ಇದ್ರು ಗ್ರಾಹಕರು. ಶಾಂಪರ್ ತಿಂದಿದ್ದಾರೆ. ಇಲ್ಲ ತೊಗೋಬೇಕು ಈಗ. ತಗೊಳ್ಳಿ. ಟ್ರೈ ಮಾಡಿ. ಇಲ್ಲ, ನೀವು ಟ್ರೈ ಮಾಡಿ.
ಬೆಲ್ಲದ ಮಿಠಾಯಿ ಟ್ರೈ ಮಾಡಿ ಸರ್. ವೀಕ್ಷಕರೇ, ನಾವು ಈ ಕೊಬ್ಬರಿ ಮತ್ತು ಬೆಲ್ಲ ಎಲ್ಲ ಮನೆಗಳಿಗೆ ಜಾಸ್ತಿ ಬಳಕೆ ಮಾಡ್ತೀರಾ? ಹಾಂ. ಸೊ ಹಾಗಾಗಿ ನನ್ನ ಒಲವೆಲ್ಲ ಬೇರೆ ವಿಶೇಷವಾಗಿ ಸಿಗುವಂಥದ್ದು ಅಪರೂಪದ್ದು ಬೆಂಗಳೂರು ಜನಕ್ಕೆ Okay. ಬಂದಾಗೆಲ್ಲ ನೋಡುತ್ತೀವಿ. ಸುಮಾರು ವರ್ಷಗಳಿಂದ ನಾವು ನೋಡ್ತಾ ಇರೋದ್ರಿಂದ Okay. ಬೆಲ್ಲದ್ದು ಇದು ಟ್ರೆಡಿಷನಲ್ಲೇ. ಇಲ್ಲಿ ಜನಕ್ಕೆ ಇದು ಇವರು ಒಂಥರ ಮೋಡಿ ಮಾಡಿದ್ದಾರೆ. ಓಕೆ. ಮೈಸೂರು ಪದ್ಧತಿ ಇದು. ಇದು ಎಲ್ಲ ಕಡೆ ಸಿಗಲ್ಲ ಆ್ಯಕ್ಚುಲಿ, ಎಲ್ಲ ಕಡೆ ಸಿಗಲ್ಲ. ನೀವು ಒಬ್ಬರೇ ತಿಂದರೆ ಸಾಲದು, ಇಲ್ಲಿ ಒಂಚೂರು ಕೊಡಿ ಹಂಗೆ, ಸುಮ್ಮನೆ ನಾನು ಹಂಗೆ ಟೇಸ್ಟ್ ಮಾಡ್ತೀನಿ. ಹಾಂ. ಹೇಳಿದೆಲ್ಲ ಎಳ್ಳು ಬೆಲ್ಲ. ಏನೇನು ಹಾಕ್ತೀರಿ ಸರ್ ಇದಕ್ಕೆ? ಸರ್ ಅದು ಬೆಲ್ಲ ಮತ್ತೆ ಕೊಬ್ಬರಿ ಎಳ್ಳು ಬೆಲ್ಲ, ಕೊಬ್ಬರಿ, ಎಳ್ಳು, ತುಪ್ಪ, ತೆಂಗಿನಕಾಯಿ, ಕೊಬ್ಬರಿ ಅದೇ ಕೊಬ್ಬರಿ ಒಣ ಕೊಬ್ಬರಿ. ಒಣ ಕೊಬ್ಬರಿ. ಕೊಬ್ಬರಿನ ಹಸಿ ಕೊಬ್ಬರಿನ ಹಾಕ್ತೀವಿ ನಾವು. ಓಕೆ. ಹಸಿ ಕೊಬ್ಬರಿನ ಹಸಿ ಕೊಬ್ಬರಿ ಸರ್ ನೀವು ನಿಮ್ಮ ಚಾನಲ್ ಮೇಲೆ ಮುಗಿಲು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಇದೆ. ಎಲ್ಲ ಮುಗಿಲ್ಲ. ಹಾಂ, ಯೂಟ್ಯೂಬ್ ಇದೆ. ಇನ್ನೊಂದಿದೆ ಗಣೇಶ್ ಸರ್? ಅಂತ ಇದು ಮಾಡ್ಬಿಡ, ಕನ್ಕ್ಲೂಷನ್ ಮಾಡುವ. ಅವ್ರಿಗೆ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಸ್ವೀಟ್ ಎಲ್ಲ ಕೊಟ್ಟರು, ಧನ್ಯವಾದಗಳು. ಸ್ವೀಟ್ ಎಲ್ಲ ಕೊಟ್ಟರು, ಧನ್ಯವಾದ. ಬರ್ತಾರೆ ಅಂತಲ್ಲ, ನಾವು ಪಾರ್ಸಲ್ ತೊಗೊಳ್ತೀವಿ. ಆಮೇಲೆ ನಮ್ಮ ಸ್ನೇಹಿತರಿಗೆ ಒಂದು ಬಳಗಕ್ಕಿಂದ ಇಲ್ಲ, ಖಂಡಿತ ತೊಗೊಂಡೋಗಿ ಹಂಚ್ತೀವಿ. ಖಂಡಿತ ಹಂಚ್ತೀವಿ, ತೊಂದರೆ ಇಲ್ಲ. ಇವಾಗ ವಿಡಿಯೋ ಮಾಡಿಬಿಟ್ಟು ಮಾಹಿತಿ ಹಂಚ್ತಾ ಇದ್ದೀವಿ. ಮಾಹಿತಿನೂ ಹಂಚುವ, ನಂಬರ್ ಹಾಕುವ, ಎಲ್ಲರ ಮನೆಗೆ ತೊಗೊಂಡೋಗಿ ಕೊಡಕ್ಕೆ ಲೊಕೇಶನ್ ಹಾಕುವ, ಬರ್ರಿ ಅಷ್ಟೇ. ಹೇಳಿ. ಒಂದು ಥ್ಯಾಂಕ್ಸ್ ಹೇಳಿ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ನಿಮ್ಗೆ ಒಳ್ಳೇದಾಗಲಿ. ಶತದಿನೋತ್ಸವ ಇನ್ನು 5 ಇನ್ನೊಂದು 10 ವರ್ಷದಲ್ಲಿ ಶತದಿನೋತ್ಸವ ಅನ್ಕೋತೀನಿ. ಓಕೆ, ಶತಮಾನೋತ್ಸವ. ಓಕೆ, 100 ವರ್ಷಗಳ ಇತಿಹಾಸ ಸರ್, ತಮಾಷೆ ಇಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ವಿಸಿಟ್ ಕೊಡಿ, ನಮ್ಮ ವೀಡಿಯೋನ ದೊಡ್ಡ ಮಟ್ಟದಲ್ಲಿ ನೋಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸರ್ ಥ್ಯಾಂಕ್ ಯು. ನಿಮಗೂ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಸೊ ವಿಜಯಪುರದ ಸುಪ್ರಸಿದ್ಧ ಮಿಠಾಯಿ ಚಿಕ್ಕ ವೀರಣ್ಣ ಸ್ವೀಟ್ಸ್. ಎಲ್ಲರಿಗೂ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು ಸೋ ಮಚ್.